ಭೀಮಾ ಕಂಟೆಂಟ್ ಬಗ್ಗೆ ಮಾತಾಡೋದಾರೆ ಸರ್, ಸಾಕಷ್ಟು ಪ್ರಶ್ನೆಗಳಿದೆ ಸಮಾಜ ಸಂಬಂಧಪಟ್ಟಂಗೆ. ಯಾಕಂದರೆ ನಿಮ್ಮ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಏನೇ ಇದ್ರು ರೌಡಿಸಮು ಮತ್ತೊಂದು ಏನೇ ಇದ್ರು ಕೊನೆಗೊಂದು ಸಂದೇಶ ಇದ್ದಿರುತ್ತೆ. ಭೀಮಾದು ಕೂಡ ಅದರ ಎದುರು ನೋಡ್ತಿರುವಂಥದ್ದು. ಸೊ ಜನಗಳಿಗೆ ಆ ನಿರೀಕ್ಷೆಗೆ ತಕ್ಕಂತೆ ಏನೆಲ್ಲ ಕಂಟೆಂಟ್ ಇರುತ್ತೆ ಅನ್ನೋದೊಂದು ಭರವಸೆ. ಈಗ ಇಡೀ ಕಂಟೆಂಟ್ನ ನಾನು ಹೇಳೋದು ತಪ್ಪಾಗುತ್ತೆ, ಬಿಕಾಸ್ ಬೆಳಗ್ಗೆ ಶೋ ಇರೋದ್ರಿಂದ ನಾನು ಎಲ್ಲ ಪತ್ರಕರ್ತರು ಮತ್ತು ತಮ್ಮೆಲ್ಲ ಟಿ ವಿ ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಇದೆ. ನೀವು ಸಿನಿಮಾ ನೋಡಿ ಫಸ್ಟ್ ನನಗೆ ಹೇಳಿ ನಿಮ್ಗೇನು ಅನ್ನಿಸ್ತು, ನಾನು ಯಾಕೆ ಮಾತಾಡಬೇಕು ಅಂತ ನೀವು ಹೇಳಿ, ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿ. ನೀವು ಯಾವಾಗ ಈ ಸರಿ ನೀವು ಆ ಜವಾಬ್ದಾರಿ ತೊಗೊಳ್ಳಿ. ಬಿಕಾಸ್ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ವಿಷಯನ ನಿಮ್ಗಳ ಮೂಲಕ ಕೂಡ ನಾನು ಹೇಳಿಸ್ಬೇಕು. ತಾವೆಲ್ಲ ನೋಡಿ ಮಾತಾಡಿದಾಗ ಅದು ಇನ್ನೂ ಜಾಸ್ತಿ ಗೇಜ್ ತೊಗೊಳತ್ತೆ ಆ ಸಿನಿಮಾ ಮೇಲೆ ಅಥವಾ ಆ ಸಬ್ಜೆಕ್ಟ್ ಮೇಲೆ. ಅದನ್ನು ನೀವು ನೋಡಿ ಎಕ್ಸ್ಪ್ಲೈನ್ ಮಾಡಿ. ನಾನು ತಿರ್ಗಾ ಎಲ್ರಿಗೂ ಸಿಕ್ಕಿ ಮಾತಾಡ್ತೀನಿ. ಬಹುಶಃ ಬುಧವಾರದಂಗೆ ತಿರ್ಗಾ ಎಲ್ಲ ಒಂದು ಪ್ರೆಸ್ ಮೀಟ್ ಸೇರೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಸೇರಿ ಮಾತಾಡೋಣ ಅವತ್ತು. ಬಹುಶಃ ಈ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ತುಂಬ ದೊಡ್ಡ ಕ್ರಾಂತಿ ಆಗ್ಬೋದು ಅಂತ. ಯಾಕೆಂದರೆ CM ಭೇಟಿಯಾಗೋದು ಕೂಡ ಕಂಟೆಂಟ್ ಏನೋ ಕೇಳಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ನೋಡಲೇಬೇಕು ಒಂದಷ್ಟು ಜನಕ್ಕೆ ನೋಡಿ ಅಂತ ಹೇಳಿದ್ದಾರೆ ಅಂತ. ಹೌದು, ಇಡೀ ಎಲ್ಲರೂ ವಿಶ್ ಮಾಡಿದ್ದಾರೆ. CM ಕೂಡ ವಿಶ್ ಮಾಡಿದ್ದಾರೆ. ನೀವು ನೋಡಿದಾಗ ಅರ್ಥ ಆಗುತ್ತೆ. ಅಂದರೆ ನೀವು ಪಾಪ ಬೆಂಗಳೂರಿಗೆಲ್ಲ ಇಲ್ಲಿಂದ ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ಬದುಕು ಕಟ್ಕೋತಾ ಇದ್ದರೆ ಬೆಂಗಳೂರಲ್ಲಿರೋಂಥ ಕೆಲವು ಮಕ್ಕಳು ಏನೇನು ಮಾಡ್ಕೊಂಡಿದ್ದಾರೆ ಬದುಕನ್ನ ಅನ್ನೋದನ್ನ ಒಂದು ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಹೇಳ್ತೀನಿ ನಿಮ್ಗೆ. ಅದು ಅಫ್ಕೋರ್ಸ್ ನನಗೆ ಗೊತ್ತಿರೋಂಗೆ ಮನ್ಸಿಗೆ ಮುಟ್ಟುತ್ತೆ. ನೀವು ಅದ್ರ ಬಗ್ಗೆ ದನಿ ಎತ್ತಿ. ಬಿಕಾಸ್ ನೀವು ದನಿ ಎತ್ತಿ, ನಾನು ದನಿ ಎತ್ತಿ, ಬೇರೆಯವರು ದನಿ ಎತ್ತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಚುರುಕ ಕೈ ಎತ್ಕೊಂಡ್ರೆ 100% ನಾವು ಅಂದ್ಕೊಂಡಿದ್ದ ಕೆಲಸ ಸಾರ್ಥಕ ಆಗುತ್ತೆ ಲೋಕೇಶ್. ಅದ್ರ ಬಟ್ ತುಂಬ ಸೂಕ್ಷ್ಮೇಲಿ ನೋಡಬೇಕು. ಏನು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಸೂಕ್ಷ್ಮೇಲಿ ನೋಡಬೇಕು. ಯಾವ್ದಾದ್ರು ಚಾಲೆಂಜ್ ಕಾಡಿತ್ತಾ ಸರ್ ಈ ಸಿನಿಮಾದ ಕತೆ ಬರೆಯುವಾಗ ನಿಮಗೆ ಅಂತ, ರೈಟಿಂಗ್ ಪಾರ್ಟ್ ಬಂದಾಗ? ಯಾವುದು ಇಲ್ಲ, ನಾನೊಂದು ರಿಯಲಿಸ್ಟಿಕ್ ಅಂದರೆ ಒಂದು 2-3 ಅಂಡರ್ 18 ಹುಡುಗರು, ಇನ್ನೊಂದು 22 ಇಯರ್ಸ್ ಮಕ್ಕಳು ತೀರ್ಕೊಂಬಿಟ್ಟಿದ್ರು. ಅದನ್ನು ನೋಡಿ ಬೇಜಾರಾಯಿತು. ಅವ್ರ ಪೇರೆಂಟ್ಸ್ ಯಾರೂ ನನಗೆ ಫೋಟೋ ತೋರಿಸಿದ್ರು. ಅವರೆಲ್ಲೂ ಹೊರಗಡೆ ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅಂದರೆ ಎಲ್ಲ ಥರದ್ದು ಇದೆ ಇಲ್ಲಿ. ನೀವು ನೋಡಿದಾಗ ಗೊತ್ತಾಗುತ್ತೆ ಏನು ಹೇಳ್ತೀನಿ ಅಂತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಿನ್ನೆ ರೀಸೆಂಟಾಗಿ ಒಂದು ಸ್ಟಿಂಗ್ ಆಪರೇಷನ್ ಥರ ಒಂದಷ್ಟು ಜಾಗಗಳಿಗೆ ನೀವೇ ಭೇಟಿ ಕೊಟ್ಟರೆ ಖುದ್ದಾಗಿ. ಯಾಕಂದರೆ ಅಲ್ಲಿ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬೆಂಗಳೂರು ಹಾಳಾಗಿದೆ ಅಥವಾ ಮಕ್ಕಳು ಹಾಳಾಗಿದ್ದಾರೆ. ನಿಮ್ಮ ಧ್ವನಿ ಜಾಸ್ತಿ ಬೇಕೀಗ ನಮಗೆ. ಎಲ್ಲ ಮಾಧ್ಯಮದವ್ರ ಧ್ವನಿ ಬೇಕು. ನಾಳೆ ಸಿನಿಮಾ ನೋಡಿದ್ಮೇಲೆ ನೀವು ನೋಡಿದ್ಮೇಲೆ ನೀವು ವೈಯಕ್ತಿಕವಾಗಿ ಹೇಳಿ ನನಗೆ, ಮತ್ತೆ ಸೇರಿ ಮಾತಾಡೋಣ. ನಂತರ ಒಂದಷ್ಟು ಎವಿಡೆನ್ಸ್ ಇದೆ, ನಾನು ಕೊಡ್ತೀನಿ ನಿಮಗೆಲ್ಲ ಮಾತಾಡೋಣ. ಸಿನಿಮಾ ನಂತರದಲ್ಲಿ ಒಂದಷ್ಟು ಕಂಟೆಂಟ್ ಬಿಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ರಿ, ಯಾವಾಗ ಬಿಡ್ತೀರ ಅದು? ಈಗಾಗಲೇ ಒಬ್ಬರು ನಾನು ಮಾತಾಡಿದ್ದೀನಿ. ಸೊ ಹಂಗಾಗಿ ನಾಳೆ ಶೋ ಆಗಿಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ. ಈ ಫ್ಯಾನ್ ಶೋ ಮಿಡ್ ನೈಟ್ ಶೋ ಯಾಕೆ ಬೇಡ ಅಂತ ಅಂದ್ಬಿಟ್ಟು ನನಗೆ ಫ್ಯಾನ್ ಶೋ ಪ್ರಾಬ್ಲಮ್ ಏನು ಅಂದರೆ, ಪಾಪ ನೋಡಿ, ಲೈಕ್ ಇನ್ ಜನರಲ್ ಆಗಿ ಒಂದು 3 ಗಂಟೆಗೆ ಎದ್ದೇಳ್ತಾರಾ? ರೆಗ್ಯುಲರ್ ಟೈಮು ಅಲ್ಲ ಪಾಪ. ಅದು 3 ಗಂಟೆಗೆ ನಿದ್ದೆ ಕಣ್ಣಲ್ಲಿ ಬಂದು ನೋಡಬೇಕು. ಓಕೆ, ಒಂದು ಸರಿ ತೂಗುಡಿಸ್ಬಿಟ್ಟು ಅದು ಲಿಂಕ್ ಸಿಗದೆ ಹೋದಾಗ ಯಾವ ಸಿನಿಮಾಗಳೇ ಆಗಲಿ ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ. ನನಗೆ ಆರಾಮಾಗಿ ಎದ್ದು ಫ್ರೆಶ್ ಆಗಿ ಆ ಟೈಮ್ಗೆ ಒಂದು ಸಿನಿಮಾ ನೋಡಿದಾಗ ಒಂದು ಬ್ಯೂಟಿಫುಲ್ ಜಡ್ಜ್ಮೆಂಟ್ ಸಿಗುತ್ತೆ. ಯಾಕೆಂದರೆ ಅದು ಕೂಡ ಎಲ್ಲೋ ಆ ರಾಂಗ್ ಇನ್ಫಾರ್ಮೇಷನ್ಸ್ ಕೂಡ ತಪ್ಪಾಗ್ಬಿಡುತ್ತೆ ನನ್ನ ಅನಿಸಿಕೆ. ನಾನು ಅದೇ ಹೇಳ್ತೀನಿ, ಬೇಡಪ್ಪ, ಆರಾಮಾಗಿ ಆ್ಯಸ್ ಇಟ್ ಈಸ್ 9:30-10 ಗಂಟೆಗೆ ಎದ್ದು ಬನ್ನಿ, ಬಂದು ಸಿನಿಮಾ ನೋಡೋಣ ಎಲ್ಲರೂ. ಒಂದು ಫ್ರೆಶ್ ಅನಿಸುತ್ತೆ. ಅವಾಗಲಿಂದ ವಾಡಿಕೆ ಅದು ಆ ಟೈಮ್ಗೆ ಬರೋದು. ಅದೊಂಥರ ಚೆನ್ನಾಗಿರುತ್ತೆ ಅದು. ಕೊನೆಯದಾಗಿ ತುಂಬ ಅಂದರೆ ಮತ್ತೆ ಸಿನಿಮಾ ಹಬ್ಬ ಸ್ಟಾರ್ಟ್ ಆಗಿದೆ. ಯಾಕಂದರೆ ಈ ಥರದೊಂದು ಇಂಡಸ್ಟ್ರಿಯಲ್ಲಿ, ಯಾಕಂದರೆ 6-7 ತಿಂಗಳಿಂದ ತುಂಬ ಗ್ಯಾಪ್ ಆಗಿತ್ತು ಸ್ಟಾರ್ ಸಿನಿಮಾ ಬಂದು. ಎದುರು ನೋಡ್ತಿರೋಂಥ ಸಿನಿಮಾ ಅಭಿಮಾನಿಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನೇನಿಲ್ಲಪ್ಪ, ಎಲ್ಲ ಅಣ್ಣಮ್ಮನ ಮೇಲೆ ಬರ ಹಾಕ್ಬಿಟ್ಟಿದ್ದೀನಿ. ಈಗ ಆ ಅಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ನಮ್ಮನ್ನು, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಪಾಸ್ ಆಗಿತ್ತು, ಈಗ ಇನ್ನೂ ದೊಡ್ಡ. ಹೌದು, ಮಾತಾಡ್ಬೇಕು ನಾಳೆ ಸಿನಿಮಾ ಫುಲ್ ನೋಡಿ ನೀವು ಮಾತಾಡಿ. ನಾನು ಮಾತಾಡ್ತೀನಿ ಆಮೇಲೆ ಏನದು ಅಂತ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ದುನಿಯಾ ವಿಜಯ ಮತ್ತು ಕ್ಯಾಮರಾ ಪರ್ಸನ್ ಬರೇಶ್ ಜೊತೆ ಲೊಕೇಶನ್ ಬೆಂಗಳೂರು.